ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ ಕಂಬಳದಲ್ಲಿ ಕೋಣ ನೋಡ್ಕೊಳ್ಳೋದಾದ್ರೆ? ಕೋಣ ನೋಡ್ಲಿಕ್ಕಂತ ಒಂದು ನಂದು 18 ವರ್ಷ ಆಯಿತು. ನಾವು ಬಜಗುಲ್ ಗಮಲದಲ್ಲಿ ಆಗ ಹೋಗ್ತಿದ್ದೆ. ಆವಾಗ ಹಣ ಕೊಡ್ಬೇಕಿತ್ತು ಹೋಗ್ಲಿ ಹೊಲಗೆ. ನಮ್ಮ ಅಜ್ಜಿ ಕರ್ಕೊಂಡು ಹೋಗಿತ್ತು ಫಸ್ಟ್. ಕೋಣ ಓಡಿಸುವವರಿಗೆಲ್ಲ ಮದ್ದು ಕೊಡ್ತೇನೆ. ಅದೇನು ಗೊತ್ತಾಗುತ್ತೆ ನಿಮಗೆ ಕೋಣ ಆರೋಗ್ಯ ಕೆಟ್ಟೋಗಿದೆ ಅಂತ? ಅದು ಗ್ಯಾಸ್ಟ್ರಿಕ್ ಗೊತ್ತಾಗ್ತದೆ ಕೋಣಗಳಿಗೆ. ಗ್ಯಾಸ್ಟ್ರಿಕ್ ಆಗ್ತದೆ. ಅದು ಉರುಳಿ ತಿಂದಾಗ ಎಣ್ಣೆ ಕಮ್ಮಿ ಆದರೆ ಗ್ಯಾಸ್ಟ್ರಿಕ್ ಆಗ್ತದೆ. ಕೋಣ ಓಡಿಸುವವರಿಗೆ ತುಂಬ ಕಷ್ಟ, ತುಂಬ ಪ್ರಿಪರೇಷನ್ಸ್ ಬೇಕಲ್ಲ ಅವರಿಗೆ. ತುಂಬ ಅವರು ಆರೋಗ್ಯ ಕರೆಕ್ಟ್ ಇದ್ದರೆ ತುಂಬ ಅವರೀಗ ಈಗ ಕೋಣ ಓಡಿಸುವವರು ಪಾನ್ಕಿಂಗ್ ಮಧು ಇದೆಲ್ಲ ತಿಂತಾರೆ, ಆವಾಗ ಅವರಿಗೆ ಕಾಲು ತುಂಬ ಹಿಡಿತದೆ. ವೀಕ್ಷಕರೇ, ಈಗ ನಮ್ಮ ಜೊತೆ ಇಬ್ಬರಿದ್ದಾರೆ. ಒಬ್ಬರು ಕೋಣ ಸಾಕೋರು, ಇನ್ನೊಬ್ಬರು ಕೋಣಗೆ ಏನಾದರೂ ಆರೋಗ್ಯ ಕೆಟ್ಟೋದ್ರೆ ಅದಕ್ಕೆಲ್ಲ ಮದ್ದನ್ನು ಕೊಡುವಂಥವ್ರು. ಇಬ್ಬರ ಹತ್ರ ಕೂಡ ಎಕ್ಸ್ಪೀರಿಯನ್ಸ್ ಕೇಳುವ. ಯಾಕಂದರೆ ಕೋಣ ಸಾಕೋರಿಗೆ ಇನ್ನೂ ಕೂಡ ಒಂದು ಸಾಕು ಅಂದರೆ ಅದ್ರ ಜೊತೆನೇ ಇರ್ತಾರೆ. ಇವತ್ತು ನಮ್ಮ ಮುಡಾರ ಅಚ್ಚೊಟ್ಟು ಟೀಮ್ನ ಕೋಣಗಳನ್ನೆಲ್ಲ ನೋಡ್ಕೊಳ್ಳೋರು ಇವರು. ಇನ್ನೊಬ್ಬರು ಅದಕ್ಕೇನಾದರೂ ಆರೋಗ್ಯ ಕೆಟ್ಟೋದ್ರೆ ಮದ್ದು ಕೊಡೋರು. ಇಬ್ಬರ ಹತ್ರ ಕೇಳೋ. ಸರ್, ನಿಮ್ಮ ಹೆಸರು? ಮುದ್ದು ಅಂತ. ಮುದ್ದು? ಹೌದು. ನಿಮ್ಮ ಹೆಸರು? ನನ್ನ ಹೆಸರು ಮಕ್ಕು ಮತ್ತು ಗಣೇಶ ಅಂತ ಉಂಟು. 2 ಹೆಸರು ಉಂಟು ನನಗೆ. ಈಗ ಯಾವುದು ಹೇಳಿ? ಯಾವುದು ಸಹ ಆಗ್ತದೆ. ಗಣೇಶ. ಗಣೇಶ ಹತ್ರ ಗಣೇಶ. ಓಕೆ, ಈಗ ಮೊದಲು ಇವ್ರ ಹತ್ರ ಕೇಳುವ. ಸರ್, ನೀವು ಈ ಕೋಣಗಳನ್ನೆಲ್ಲ ನೋಡ್ಕೊಳ್ಳೋದು ನೀವೇನಾ? ನಾನಂದ್ರೆ ಎಲ್ಲರ ದನಿಯವರು ಇರ್ತಾರೆ, ನಾನು ಇರ್ತೀನಿ. ಹೌದು, ಅಂದರೆ ದನಿಯವರು ಮಾಲೀಕರು? ಹೌದು. ನೀವು ದಿನ ನೋಡ್ಕೊಳ್ಳೋರೆ? ಹೌದು. ಹೇಗೆ ಕೊಡ್ತೀರಾ ಆಹಾರಗಳನ್ನೆಲ್ಲ? ಯಾವ್ಯಾವ ಆಹಾರಗಳನ್ನು ಕೊಡ್ತೀರಾ? ಎಷ್ಟೊತ್ತಿಗೆ ಕೊಡ್ತೀರಾ? ಹೆಂಗೆ ಸಾಕ್ತೀರಾ? ಬೆಳಿಗ್ಗೆ ಹುಲ್ಲು, ಉರುಳಿ, ನೀರು ಕೊಡ್ತೀವಿ. ಉರುಳಿ? ಹೌದು. ಮತ್ತೆ ವಾರಕ್ಕೆ 1 ಸಲ 2 ಸಲ ಎಣ್ಣೆ ಕೊಡ್ತೀವಿ. ಎಣ್ಣೆ? ಹೌದು. ಎಣ್ಣೆ ಅಂದರೆ ತಿನ್ನಿಸೋದಾ ಹಚ್ಚೋದಾ? ಇದು ತೆಂಗಿನ ಎಣ್ಣೆ ಕೊಡ್ಲಿಕ್ಕೆ ಉಂಟು. ತೆಂಗಿನ ಎಣ್ಣೆ ಕೊಡ್ಬೇಕು? ಹೌದು, ಒಳಗೆ ಕೊಡ್ಬೇಕು. ಅದು ಒಟ್ಟಿಗೆ. ಯಾಕಂದ್ರೆ ಅದು ಉಡ್ಲಿ ತಿಂದರೆ ಅದಕ್ಕೆ ಸ್ವಲ್ಪ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಸ್ವಲ್ಪ ಬೇಕು. ನಾವು ಹೇಗೆ ಬೇಕು ನಮ್ದು ಈಗ ಸ್ಟ್ರಾಂಗ್. ಹೌದು ಹೌದು ಹೌದು. ಹುರುಳಿ? ಹೌದು. ಆಮೇಲೆ ಏನು ಕೊಡ್ತೀರಾ? ಎಣ್ಣೆ ಕೊಡ್ತೀವಿ ವಾರಕ್ಕೆ 1 ಸಲ. ಎಣ್ಣೆ? ಹೌದು. ತೆಂಗಿನ ಎಣ್ಣೆ. ಎಣ್ಣೆ ಯಾಕೆ ಹಚ್ತೀರಾ ಅದನ್ನು? ಅದು ಮಾಲಿಶ್ ಮಾಡಲಿ, ಕುಡಿಲಿಕ್ಕೆ ಕೂಡ ಕೊಡ್ತೇವೆ. ಮಾಲಿಶ್ ಕೂಡ ಡೈಲಿ ಉಂಟು. ಹೌದು. ಮಾಲಿಶ್ ಯಾಕೆ ಮಾಡೋದು? ಮಾಲಿಶ್ ಮಾಡಿ ಅದನ್ನು ನೈಸವಾಗಬೇಕು, ಮತ್ತೆ ಒಳ್ಳೆ ನಮಗೊಂದು ಉಲ್ಲಾಸ ಬರ್ತದೆ ಇದಕ್ಕೆ ಎಣ್ಣೆ ಹಚ್ಚಿದ್ರೆ. ಹೌದು ಹೌದು. ಹೌದಾ? ಹೌದು. ಮತ್ತೇನೆಲ್ಲ ಮಾಡಿಸ್ತಾರೆ ಅಂದ್ರೆ ಈ ಜೋಡಿಸ್ತಾರೆ ಅಂತ ಕೇಳ್ಬಿಟ್ಟಿದ್ದ? ಹೌದು, ಅದು ಸಹ ಮಾಡ್ತೀವಿ. ಈಗ ಉರುಳಿ ಮತ್ತೆ ಕಂಠದಲ್ಲಿ ಇದು ಮಾಡ್ತೀವಿ ನಾವು, ಉಳುಮೆ ಮಾಡ್ತೀವಿ. ಗದ್ದೆಯಲ್ಲಿ ಉಳುಮೆ ಮಾಡಿಸ್ತಾರೆ? ಯಾವ ಟೈಮಲ್ಲಿ? ಅಂದ್ರೆ ಕಂಬಳ ಇಲ್ಲದ ಟೈಮಲ್ಲಿ ಉಳುಮೆ ಮಾಡ್ತೇವೆ ನಾವು. ನಿನ್ನೆ ಸಹ ಮಾಡಿದ್ದೇವೆ. ಈಗ ಉಂಟು, ಗೊತ್ತಬೇಕು ಏನು ಮಾಡ್ತಾರೆ ಅಂತ. ಅಂದ್ರೆ ಓಡಬೇಕಾದ್ರೆ ಕೈಕಾಲುಗಳು ಸ್ವಲ್ಪ ಸಡ್ಲ್ ಆಗಬೇಕು, ಅದಕ್ಕೆ ಉಳುಮೆ. ಹೌದು. ಈಗ ಇಷ್ಟೊಂದು ಕೋಣಗಳಿದೆ. ಹೌದು. ಎಲ್ಲಾನು ಫೇವ್ರೇಟ್. ನಿಮ್ದು ಯಾವ್ದು ಫೇವ್ರೇಟ್? ತುಂಬಾ ನಮ್ದು ಯಾವ್ದಂತಾರೆ? ನಮ್ದೆಲ್ಲ ಫ್ಯಾಮಿಲಿ ಅದು ಎಲ್ಲಾನು ಫೇವ್ರೇಟ್, ಎಲ್ಲ ನೋಡ್ತೀರಾ? ಹೌದು. ಒಂದಂತ ಆಗ್ಲಿಲ್ಲ, ಆಗೋದಿಲ್ಲ. ಫಸ್ಟ್ ಯಾವ್ದು ಕೊಡ್ತೀರಾ? 1, 2 ಅಂತ? ಅದು ಎಲ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಾನು ಫೇವ್ರೇಟ್. ಹೌದು ಹೌದು ಹೌದು. ಎಷ್ಟು ಗಂಟೆ ಬರ್ತೀರಾ? ನಾನು ಬೇಗ ಮನೆಯಿಂದ ಬರುದು. ನಮ್ದು ಇಲ್ಲಿ ಒಬ್ಬ ಇರ್ತಾರೆ, ಅವ್ರು ಈಗ ಇಲ್ಲ, ಬಾಬಾ ಅಂತ. ಅವ್ರಿಂದ ಫಸ್ಟ್ ಅವರೇ ಹಾಕುದು ಇಲ್ಲಿ, ಮತ್ತೆ ನಾನು ಬರುದು ಮನೆಯಿಂದ. ಹೌದಾ? ಹೌದು. ನಮ್ಮ ಹೆಂಡತಿ ಮಕ್ಕಳು ಅಲ್ಲಿ ಇರುವಾಗ ನಾವು ಅಲ್ಲಿ ಇರ್ತೇವೆ. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ ಕಂಬಳದಲ್ಲಿ ಕೋಣ ನೋಡ್ಕೊಳ್ಳೋದಾದ್ರೆ? ಕೋಣ ನೋಡ್ಲಿಕ್ಕಂತ ಒಂದು ನಂದು 18 ವರ್ಷ ಆಯಿತು. ಕಂಬಳದಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್? ನಾವು ಚಿಕ್ಕದಿಂದ ಹೋಗುದು ಎಲ್ಲ. ಕಂಬಳದ ಬಗ್ಗೆ ಗೊತ್ತು ನಿಮಗೆ? ಹೌದು. ನಾವು ಬಜಗುಲ್ ಗಮಲದಲ್ಲಿ ಆಗ ಹೋಗ್ತಿದ್ದೆ. ಆವಾಗ ಹಣ ಕೊಡ್ಬೇಕಿತ್ತು ಹೋಗ್ಲಿ ಹೊಲಗೆ. ನಮ್ಮ ಅಜ್ಜಿ ಕರ್ಕೊಂಡು ಹೋಗಿತ್ತು ಫಸ್ಟ್. ಹೌದಾ? ಹೌದು. ಟಿಕೆಟ್ ಇತ್ತು. ಮಾಲೀಕರ ಬಗ್ಗೆ ಏನು ಹೇಳ್ತೀರಿ ಹೇಳಿ? ಮಾಲೀಕ ಒಳ್ಳೆಯವರು. ಅವ್ರ ಬಗ್ಗೆ ನಾವೇಂತ ಹೇಳಲಿಕ್ಕಿಲ್ಲ. ಅವರು ಏನು ತೊಂದರೆ ಇಲ್ಲ. ಇಲ್ಲ. ನಾವು ಮಾತಾಡೋದಿಲ್ಲ, ಅವ್ರು ಸಹ ಮಾತಾಡಿಲ್ಲ ನಾನು. ಹಾಗೆ. ಓಕೆ, ಈಗ ನಿಮ್ಮ ಅಣ್ಣನ ತಮ್ಮನ ಯಾರು? ಅಣ್ಣ ಇದ್ದಾರೆ, ಮುದ್ದು ಅವರ ಅಣ್ಣ ಇದ್ದಾರೆ. ಇವ್ರದ್ದೇನು ಕೆಲಸ ಅಂದರೆ, ಇವರು ಕೋಣಗಳಿಗೆ ಏನಾದರೂ ಆರೋಗ್ಯ ಕೆಟ್ಟು ಹೋದರೆ ಅವುಗಳಿಗೆ ಮದ್ದು ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಅಲ್ವಾ? ಹೌದು ಹೌದು. ಮತ್ತೆ ಕೋಣ ಓಡಿಸುವವರಿಗೆಲ್ಲ ಮದ್ದು ಕೊಡ್ತೇನೆ. ಕೋಣ ಓಡಿಸೋರಿಗೂ ಕೊಡ್ತೀರಾ? ಕಾಲು ನೋವಾದರೆ. ಅದೇನು ಗೊತ್ತಾಗುತ್ತೆ ನಿಮಗೆ ಕೋಣ ಆರೋಗ್ಯ ಕೆಟ್ಟೋಗಿದೆ ಅಂತ? ಅದು ಗ್ಯಾಸ್ಟ್ರಿಕ್ ಗೊತ್ತಾಗ್ತದೆ ಕೋಣಗಳಿಗೆ. ಗ್ಯಾಸ್ಟ್ರಿಕ್ ಆಗ್ತದೆ. ಅದು ಉರುಳಿ ತಿಂದಾಗ ಎಣ್ಣೆ ಕಮ್ಮಿ ಆದರೆ ಗ್ಯಾಸ್ಟ್ರಿಕ್ ಆಗ್ತದೆ. ಮತ್ತು ಕೋಣಗೆ ಹೊಟ್ಟೆ ಡುಬ್ಬಾಗ್ತದೆ. ಮತ್ತು ನೀರು ಕೊಡುವಾಗ ನೀರು ಕಮ್ಮಿ ಆದರೆ ಇದೆಲ್ಲ ಆಗ್ತದೆ. ಮತ್ತು ನಾವು ಹುಲ್ಲು ಹಾಕುವಾಗ ಜಾಸ್ತಿ ಹುಲ್ಲು ಹಾಕಿದರೆ ಸಹ ಇದಾಗ್ತದೆ, ಕೋಣ ಇದಾಗ್ತದೆ. ಜಾಸ್ತಿ ಹುಲ್ಲು ಹಾಕಬಾರ್ದು. ಆವಾಗ ಏನು ಕೊಡ್ತೀರಾ? ಆವಾಗ ನಾವು ಎಣ್ಣೆ ಕೊಡಬೇಕು. ಎಣ್ಣೆ ಕುಡಿಲಿಕ್ಕೆ? ಯಾವುದು ಕುಡಿಲಿಕ್ಕೆ? ಗ್ಯಾಸ್ಟ್ರಿಕ್ ಸರಿಯಾಗುತ್ತಾ? ಅದು ಗ್ಯಾಸ್ಟ್ರಿಕ್ ಸರಿ. ಅದು ಒಂದು ವೇಳೆ ಜೀರ್ಣ ಆಗದಿದ್ದರೆ ಹಿಮಾಲಯ ಬತ್ತಿಸ್ ಅಂತ ಉಂಟು, ಅದು ಬೆಲ್ಲಕ್ಕೆ ಹಾಕಿ ಅದನ್ನು ಮಿಕ್ಸ್ ಮಾಡಿ ಅದು ತಿನ್ನಿಸ್ಬೇಕು. ಮತ್ತೆ ಅದರಲ್ಲಿ ಆಗದಿದ್ದರೆ ಈರುಳ್ಳಿ ಮತ್ತು ಕಲ್ಸಕ್ಕರೆಯನ್ನು ತಿನ್ನಿಸ್ಬೇಕು. ಮಿಕ್ಸ್ ಮಾಡಿ ತಿನ್ನಿಸ್ಬೇಕು. ಅದರಲ್ಲಿ ಎಲ್ಲ ಆರೋಗ್ಯ ಸರಿಯಾಗ್ತದೆ. ಕೋಣಕ್ಕೆ ಜಗಿ ಎಲ್ಲ ಬರುವುದಿಲ್ಲ.
ಹೌದಾ? ಹಾ. ಇದೆಲ್ಲ ನೀವೆಲ್ಲಿ ತಿಳ್ಕೊಂಡ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಅನುಭವದಿಂದ? ಅಲ್ಲಲ್ಲ, ನಾನು ಸಹ ಭಾರಿ ಕಮ್ಮಲದಲ್ಲಿ ನಾನು ತುಂಬ ಕಡೆಯಲ್ಲಿ ಕೋನ ಸಾಗಿದ್ದೇನೆ. ಫಸ್ಟಿಗೆ ನಾನು ಕಾಪುಗಾಲ್ಯದಲ್ಲಿದ್ದೆ, ಆಮೇಲೆ ಬೈಲು ಮೇಗಿನಾಗಿ ಹೋದೆ, ಅಲ್ಲಿ ಸೀರಿಯಸ್ ಮಾಡಿದ್ದೇವೆ. ಮತ್ತು ಆಮೇಲೆ ಇಲ್ಲಿಗೆ ಕರಿಂಜಿಗೆ ಹೋಗಿದೆ. ಮತ್ತು ತುಂಬ ಕಡೆಯಲ್ಲಿ ಕೋನ ಹೋಗಿದ್ದೇನೆ ನಾನು. ಬೇರೆ ಬೇರೆ ತಂಡದಲ್ಲಿ ಇದ್ದೀರಿ. ಹಾ, ಬೇರೆ ಬೇರೆ. ಈಗ ಮುಡಾರ್ ಅಚ್ಚುಟ್ಟಲ್ಲಿದ್ದೀರಾ, ಬೆಂಗಳೂರು ಬಜೆಗೋಳ. ಹೇಗನ್ನಿಸ್ತಿದೆ ಮುಡಾರ್ ಅಚ್ಚುಟ್ಟು ಟೀಮ್? ದಾನಿ ಅಂದರೆ ಭಾರಿ ಸೂಪರ್ ದಾನಿ. ಹೌದಾ? ಹಾ. ಎಲ್ಲದಕ್ಕೆ ಸಪೋರ್ಟ್ ಮಾಡ್ತಾರೆ. ಹೌದು. ಇಬ್ರು ಕೂಡ, ದಿನೇಶ್ ಮತ್ತೆ ತೊಂದರೆ ಇಲ್ಲ, ಅವರಿಗೆ ತೊಂದರೆ ಇಲ್ಲ. ಎಲ್ಲದಕ್ಕೆ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಕೋಣಗಳಂದ್ರೆ ಎಷ್ಟು ಇಷ್ಟ? ಕೋನ ಅಂದರೆ ತುಂಬ ಇಷ್ಟ ನನಗೆ. ಕಂಬಳ ಅಂದ್ರೆ ಕಂಬಳ ಅಂದರೆ ಮಸ್ತು. ಫೈನಲ್ಗೆ ಬರುವುದಂದ್ರೆ ಭಾರಿ ಖುಷಿ. ಖುಷಿ. ಹಾಂ ಈಗ ನೋಡಿ ನಿಮ್ಮ ಟೀಮ್ದು ಕೋಣ ಹಾಂ ಎಲ್ಲ ಭಾಗವಹಿಸಿದ ಎಲ್ಲ ಕಂಬಳದಲ್ಲಿ ಕೂಡ ಬಹುಮಾನ ಪಡೆದಿದೆ. ಹೌದು. ಎಷ್ಟು ಖುಷಿ ಆಗ್ತದೆ. ತುಂಬ ಖುಷಿ ಆಗ್ತದೆ. ಫೈನಲ್ಗೆ ಬರುವುದಂದ್ರೆ ನಮಗೆ ಒಂದು ಖುಷಿ ಬೇರೆ. ಹಾಂ. ಅಥವಾ ನಾವು ಕುಳಿತೇವೆ, ಹಾ. ನಲಿತೇವೆ, ಎಲ್ಲ ಇದು ಮಾಡ್ತೇವೆ ನಾವು, ಭಾರಿ ಖುಷಿ ಆಗ್ತದೆ. ಒಂದು ನೀವು ಈ ಟೀಮಲ್ಲಿ ಆರೋಗ್ಯ ಏನಾದರೂ ಕೆಟ್ಟೋದ್ರೆ ಕೋಣಗಳಿಗೆ ಮದ್ದು ಕೊಡುವಂತ ಕೆಲಸ? ಅಲ್ಲ, ನಾನು ಕೋನ ಓಡಿಸುವವರಿಗೆ ತುಂಬ ಜನ ಬರ್ತಾರೆ ನನಗೆ. ಕೋನ ಓಡಿಸುವವರು ಕಂಬಳದಲ್ಲಿ ಹೋದರೆ ನನ್ನ ಹತ್ರ ತುಂಬ ಜನ ಬರ್ತಾರೆ. ಅದು ಕೋಣ ಓಡಿಸೋರಿಗೆ ಏನು ಕೊಡ್ತೀರಾ? ಅದು ಎಣ್ಣೆ ಉಂಟು, ಮತ್ತು ಲೇಪ ಉಂಟು. ಹೌದಾ? ಹಾಂ, ಕುಡಿಲಿಕ್ಕೆಲ್ಲ ಉಂಟು ಅದು. ಮತ್ತೆ ಅವರು ಕೋನ ಓಡಿಸುವವರು ಮತ್ತೆ ಇದು ಓಲೆ ಬೆಲ್ಲ ಹಾಕಿ, ಇದು ತೆಂಗಿನಕಾಯಿ ಹಾಕಿ ಕುಡಿಲಿಕ್ಕೆ ಉಂಟು. ಅದೆಲ್ಲ ಉಂಟು ಅವರಿಗೆ ಕುಡಿಲಿಕ್ಕೆ. ಕಷ್ಟ ಇದೆ ಕಂಬಳ ಅಂದರೆ. ಹಾಂ, ಕೋನ ಓಡಿಸುವವರಿಗೆ ತುಂಬ ಕಷ್ಟ. ತುಂಬ ಪ್ರಿಪ್ರೇಷನ್ಸ್ ಬೇಕಲ್ಲ ಅವರಿಗೆ. ತುಂಬ ಅವರು ಆರೋಗ್ಯ ಕರೆಕ್ಟ್ ಇದ್ದರೆ ತುಂಬ ಅವರೀಗ ಕೋನ ಓಡಿಸುವವರು ಪಾನ್ಕಿಂಗ್ ಮಧು ಇದೆಲ್ಲ ತಿಂತಾರೆ, ಆವಾಗ ಅವರಿಗೆ ಕಾಲು ತುಂಬ ಹಿಡಿತದೆ. ಅದನ್ನು ಕ್ಲೀನ್ ಮಾಡಿ ಇಟ್ಟವರಿಗೆ ಏನಾಗುದಿಲ್ಲ, ಆರೋಗ್ಯದ ಖಾಲಿ ಎಲ್ಲ ಅಡಿಕೆ ತಿಂದವರಿಗೆ ಏನಾಗುದಿಲ್ಲ. ಇದು ಮಾಡಿದವರಿಗೆ ತುಂಬ ಕಾಲೆಲ್ಲ ಹಿಡಿತದೆ, ಇಲ್ಲಿ ಮಸಾಲ್ಸ್ ಎಲ್ಲ ಹಿಡಿತದೆ, ಅದಕ್ಕೆಲ್ಲ ಮದ್ದು ಬೇಕಾದ್ರೆ ಬಿಸ್ತೆಲ್ಲ ಹೋಗ್ತದೆ. ಸರಿ ಸರ್, ಥ್ಯಾಂಕ್ ಯು ಸೊ ಮಚ್. ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು.